ಖುಷಿ ಆಗ್ತಿದೆ. ನಾವೇನು ಒಂದು ವರ್ಷದಿಂದ ಈ ಒಂದು ಸಿನಿಮಾ ಮಾಡ್ಕೊಂಬಂದ್ವಿ, ಕೋಟಿ ಕನಸಿಟ್ಕೊಂಡು ಫೈನಲಿ ಇವತ್ತು ರಿಲೀಸ್ ಆಗಿದೆ. ಆ್ಯಂಡ್ ಜನರು ತುಂಬ ಒಳ್ಳೆ ನಂಬರಲ್ಲಿ ಬಂದಿದ್ದಾರೆ ಆ್ಯಂಡ್ ಪ್ರೋತ್ಸಾಹ ಮಾಡ್ತಿದ್ದಾರೆ. ನಾವೆಲ್ಲೆಲ್ಲ ಅಂದ್ಕೊಂಡ್ವಿ ಎಲ್ಲ ನಗ್ತಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ನಾವೆಲ್ಲೂ ಬಿಟ್ಕೊಟ್ಟಿರಲಿಲ್ಲ ಹುಲಿ ವೇಷದ ಬಗ್ಗೆ, ಅದನ್ನು ನೋಡಿ ತುಂಬಾ ಖುಷಿ ಪಡ್ತಿದ್ದಾರೆ. ಸೊ ಡೆಫಿನೆಟ್ಲಿ ತುಂಬಾ ಜಾಸ್ತಿ ಖುಷಿ ಆಗ್ತಿದೆ. ಅಂಡ್ ಧನಂಜಯ ಜೊತೆ ನನ್ನನ್ನು ನಾನೇ ನೋಡ್ಕೊಳ್ಳೋದು ಒಂಥರ ಏನೋ ಒಂಥರ ಹೆಮ್ಮೆ, ಒಂಥರ ಖುಷಿ ಆಗುತ್ತೆ. ತುಂಬ ಮುಖ್ಯವಾಗಿ ಸಿನಿಮಾದ ಸ್ಕ್ರೀನ್ ಪ್ಲೇ ಬಗ್ಗೆ ಹೇಳ್ತಾರಂತ, ಯಾಕಂದರೆ ಎಲ್ಲೂ ಕೂಡ ಕತೆ ಬಿಟ್ಕೊಡಲ್ಲ ಮತ್ತು ಈ ಥರ ಎಂಗೇಜಿಂಗ್ ಕೆಲಸದ್ದು ಭಾಳ ಕಷ್ಟ ಅದು. ಬಟ್ ಅದು ಆ ವಿಚಾರದಲ್ಲಿ ಭಾಳ ಡೈರೆಕ್ಟರ್ ಬುದ್ಧಿವಂತ ತೋರಿಸಿದ್ದಾರೆ, ರೈಟರ್ಸ್ಗಳು ಬುದ್ಧಿವಂತ ತೋರಿಸಿದ್ದಾರೆ. ಹೌದು ಸರ್, ನನಗೆ ಯಾವಾಗ ಪರಮ್ ಸರ್ ಎಕ್ಸ್ಪ್ಲೇನ್ ಮಾಡಿ ಸ್ಕ್ರಿಪ್ಟು ಆವಾಗಲೇ ಅನ್ನಿಸ್ತು ಇದು ಸುಮ್ಮನೆ ಒಂದು ಸಿನಿಮಾ ಮಾಡಬೇಕು ಅಂತ ಬಂದಿಲ್ಲ, ಒಂದು ಆನೆಸ್ಟ್ ಅಪ್ರೋಚ್ ಇದೆ, ಒಂದು ಹೋಮ್ವರ್ಕ್ ಮಾಡಿದ್ದಾರೆ, ಪ್ರತಿಯೊಂದಕ್ಕೂ ಲಾಜಿಕ್ ಇದೆ, ಕನೆಕ್ಷನ್ ಇದೆ. ಸೊ ಅಫ್ಕೋರ್ಸ್ ಇಂಥ ಒಂದು ಸಿನಿಮಾದಲ್ಲಿ ನನಗೆ ನಾನು ಈ ಪಾತ್ರ ಮಾಡ್ತಿರೋದು ಸಿಕ್ಕಾಪಟ್ಟೆ ನನಗೆ ಖುಷಿ. ಒಳ್ಳೆ ಬಿಗ್ ಪ್ಲಾನೇ ಕೊಟ್ಟಿದ್ದಾರೆ ಆ್ಯಕ್ಚುಲಾಗಿ ಸಿನಿಮಾದಲ್ಲಿ. ಕೋಟಿನೂ ಕಳ್ಳ ಮಾಡ್ತಾರೆ ಅಂತ. ಓಕೆ, ಜನರಿಂದ ಬಂದಂಥ ರಿಯಾಕ್ಷನ್, ಯಾಕಂದರೆ ನಿಮ್ಮದು ಒಂದು ಸಾಕಷ್ಟು ಅಂದರೆ ಕಾಯ್ತಾ ಇದ್ರಿ ಇದರದ್ದು ಒಂದು ಸಕ್ಸಸ್ ಬಗ್ಗೆ. ಸೊ ಕೋಟಿ ನಿಮಗೆ ಒಂದು ಕನಸನ್ನು ಈಡೇರಿಸ್ತು ಅಂತ ಅನಿಸ್ತಾ ಇದೆ? ಡೆಫಿನೆಟ್ಲಿ ಒಬ್ಬ ಸ್ಟ್ರಗ್ಲಿಂಗ್ ಆ್ಯಕ್ಟರ್ಗೆ ಇಂಥ ಒಂದು ಒಳ್ಳೆಯ ಲಾಂಚ್ ಸಿಗೋಕ್ಕೆ ತುಂಬ ಕಡಿಮೆ ಇದ್ರೆ ಆಪರ್ಚುನಿಟಿ ಸಿಗೋದು. ಸೊ ಸಿಕ್ಕಾಪಟ್ಟೆ ಖುಷಿ ಇದೆ ಇದ್ರದ್ದು. ಒಂಥರ ನಾನು ಇವತ್ತು ಥಿಯೇಟ್ರ್ ನೋಡಿದಾಗ ನಂಬೋಕ್ಕಾಗ್ತಿರ್ಲಿಲ್ಲ, ನಾನದು ಅಂತ ಅನ್ನಿಸ್ತಿತ್ತು. ಆ್ಯಂಡ್ ತುಂಬ ಜನ ಬಂದ್ಬಿಟ್ಟು ಸಹ ಹೇಳಿದ್ರು ಚೆನ್ನಾಗಿ ಮಾಡಿದ್ದೀರಾ, ಮೂವಿ ಚೆನ್ನಾಗಿ ಬಂದಿದೆ.